ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯವೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಅನನ್ಯ ಭಕ್ತಿ ಅನ್ನುವುದರ ಭಕ್ತ್ಯಾತ್ಮನನ್ಯ ಲಭ್ಯ ಇತ್ಯಾದಿ ತುಂಬಾ ಕಡೆಗಳಲ್ಲಿ ಅನನ್ಯಾಶ್ಚಿಂತಯಂತೋ ಮಾಂ ಅನ್ನುವಲ್ಲಿ ಅನನ್ಯವಾದ ಭಕ್ತಿಯ ಕುರಿತಾದ ಮಾತು ಬಂದಾಗ ಅದರ ಸ್ವರೂಪ ಏನು ಅಂದ್ರೆ ಉಳಿದವರನ್ನ ತಿರಸ್ಕರಿಸಿ ಭಗವಂತನನ್ನ ಮೆಚ್ಚಿಸಬೇಕು ಅಂತಲ್ಲ. ದೇವರನ್ನು ಹೊರತುಪಡಿಸಿ ಉಳಿದವರನ್ನೆಲ್ಲ ದೂರ ಇಡಬೇಕು ಅಥವಾ ಅವರನ್ನು ತಿರಸ್ಕರಿಸಬೇಕು, ಅವರ ಗೌರವಕ್ಕೆ ಧಕ್ಕೆ ತರುವಂತೆ ಅವರನ್ನ ಮರೆತು ಬಿಡಬೇಕು ಅನ್ನುವ ಅರ್ಥದಲ್ಲಿ ಯಾವತ್ತೂ ಕೂಡ ಈ ಅನನ್ಯ ಭಕ್ತಿಯ ಚಿಂತನೆ ಬಂದಿಲ್ಲ. ಮತ್ತೇನು ಅಂದ್ರೆ ಅವನ ವಶದಲ್ಲಿ ಅವರೆಲ್ಲ ಇದ್ದಾರೆ ಅಂತ ತಿಳಿಯುವುದು ಮತ್ತು ಅವರ ಸ್ಥಾನಕ್ಕೆ ತಕ್ಕಂತೆ ಅನ್ಯೇಷು ವೈಷ್ಣವತ್ವೇನ ಲಕ್ಷ್ಮೀ ಬ್ರಹ್ಮ ಹರಾದಿಷು ಕುರ್ಯಾತ್ ಭಕ್ತಿಂ ನಾನ್ಯಥಾತು ತದ್ವಶ ಏವತೆ ಯತಃ. ಅನ್ಯೇಷು ವೈಷ್ಣವತ್ವೇನ ಉಳಿದವರಲ್ಲಿ ಅವರು ವಿಷ್ಣುವಿನ ಬಂಧುಗಳು. ಲಕ್ಷ್ಮೀ ಬ್ರಹ್ಮ ಹರಾದಿಷು ಲಕ್ಷ್ಮೀ ಬ್ರಹ್ಮ ಹರ ಇಂದ್ರ ವರುಣ ಮೊದಲಾದ ಎಲ್ಲ ದೇವತೆಗಳಲ್ಲಿಯೂ ಭಕ್ತಿಂ ಕುರ್ಯಾತ್ ಕ್ರಮವಾಗಿ ಅವರಲ್ಲಿ ಭಕ್ತಿ ಮಾಡಲೇಬೇಕು. ಯಾಕೆಂದ್ರೆ ನಾನ್ಯಥಾ ಇದನ್ನು ಹೊರತುಪಡಿಸಿದ್ರೆ ಭಕ್ತಿಗೆ ಬೇರೆ ಸರಿ ಇದೆ. ಇನ್ನೊಂದು 2 ಸಾಲ ಆದ ತಕ್ಷಣ ಮತ್ತೆ ಮುಂದೆ ಹೋದ್ರೆ ಆಯ್ತು. ವಿಷ್ಣಾವೇವತು ಥಾ ಭವೇತ್. ಅನನ್ಯ ಭಕ್ತಿ ಅಂತ ಅನ್ನೋದು ಸರ್ವ ರೀತಿಯಿಂದಲೂ ಭಗವಂತನಲ್ಲೇ ಪರಿಪೂರ್ಣವಾದ ಭಕ್ತಿ ಅಂತ ನಾವು ಗಮನಿಸಬೇಕಾದದ್ದು. ಉಳಿದವರಲ್ಲಿ ಭಗವಂತನ ಭಕ್ತರನ್ನಾಗಿಸಿ ಅವರಲ್ಲಿ ಶ್ರದ್ಧೆ ಇಟ್ಟು ಭಗವಂತನ ಬಂಧುಗಳು, ಭಗವಂತನ ಸೇವಾರ್ಥಿಗಳು ಅಂತ ಭಾವಿಸಿ ಅವರನ್ನು ನಾವು ಆರಾಧಿಸಬೇಕು. ಏವಂ ಜಾನನ್ ತಮಾಪ್ನೋತಿ ನಾನ್ಯಥಾತು ಕಥಂಚನ. ಯಾರು ತದ್ವಶರಾಗಿ ದೇವತೆಗಳು ನಮ್ಮಿಂದ ಭಕ್ತಿ ಮಾಡಿಸಲ್ಪಡ್ತಾರೋ ಅಥವಾ ನಮ್ಮ ಭಕ್ತಿಗೆ ಪಾತ್ರವಾಗ್ತಾರೋ ನಾವು ಅವರನ್ನ ಭಕ್ತಿ ಮಾಡ್ಲಿಕ್ಕೆ ಆ ಅರ್ಥದಲ್ಲಿ ಸಾಧ್ಯವಾಗುತ್ತೆ ಅಂತ ಆದ್ರೆ ಮಾತ್ರ ತಮ್ ಆಪ್ನೋತಿ ಭಗವಂತನನ್ನ ಪಡೆಯುವುದು ಸಾಧ್ಯ. ಮತ್ತು ಶಬ್ದ ಸೇರಿಸಿದ್ದೇನೆಂದ್ರೆ ನಾನ್ಯಥಾತು ಕಥಂಚನ. ಇದನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಿಂದ ನನಗೆ ದೇವ್ರು ಸಾಕು, ನಮ್ಗೆ ಪ್ರಧಾನಿ ಗೊತ್ತಿದೆ, ನೀವೆಲ್ಲ ಯಾರು ಬೇಡ ಅಂತ ಉಳಿದ ಅವನ ಕ್ಯಾಬಿನೆಟ್ ಸಚಿವರನ್ನ ಧಿಕ್ಕರಿಸಿ ಅವನು ನಡೆದ ಅಂದ್ರೆ ನೆಕ್ಸ್ಟ್ ಕೌನ್ಸಿಲ್ ಮೀಟಿಂಗ್ ನಲ್ಲಿ ಎಲ್ಲರೂ ಅವನೊಬ್ಬನನ್ನೇ ಹಿಡ್ಕೊಂಡು ಟಾರ್ಗೆಟ್ ಮಾಡ್ತಾರೆ. ಅಂದ್ರೆ ಇಲ್ಲಿ ದೇವತೆಗಳಲ್ಲಿ ಹಾಗೆ ನಡೆಯುವುದಿಲ್ಲ. ಭಗವಂತನಿಗೆ ಇಷ್ಟ, ಅದು ಗೊತ್ತಿರುತ್ತೆ ಅವನಿಗೆ, ಉಳಿದವ್ರು ಹೇಳಬೇಕಾಗಿಲ್ಲ ಅವನೇನ್ ತಪ್ಪು ಮಾಡ್ತಿದ್ದಾನೆ ಅಂತ. ಅಲ್ಲಿ ರಾಜನಿಗೋ ಅಥವಾ ಮಂತ್ರಿಗೋ ಹೇಳಬೇಕಾಗುತ್ತೆ, ನೋಡಿ ಅವನು ಕೆಳವರ್ಗದ ಎಲ್ಲಾ ಅಧಿಕಾರಿಗಳನ್ನ ತುಂಬಾ ಧಿಕ್ಕರಿಸ್ತಾ ಇದ್ದೇನೆ, ನಿಮ್ಮ ಹತ್ರ ಸಂಪರ್ಕದಲ್ಲಿದೆ ಅನ್ನೋ ಮಾತ್ರಕ್ಕೆ ಅಂತ ಅಲ್ಲಿ ಹೇಳ್ಬೇಕಾಗುತ್ತೆ. ಆದ್ರೆ ಭಗವಂತನ ವಿಷಯದಲ್ಲಾಗುವಾಗ ತನ್ನ ಅತ್ಯಂತ ಭಕ್ತರಾಗಿರುವವರನ್ನ ಅವಮಾನಿಸಿ ತನ್ನಲ್ಲಿ ಬಹಳ ವಿಶೇಷವಾದ ಗೌರವವನ್ನು ಸೂಚಿಸುವವನಾಗಿದ್ದೇನೆ ಅಂತ ಭಾವಿಸಿ ಏನಾದ್ರೂ ಅವನು ಹರ್ಕತ್ ಮಾಡಿದ್ರೆ, ಕಿರಿಕಿರಿ ಮಾಡಿದ್ರೆ, ಉಳಿದ ದೇವತೆಗಳನ್ನ ತಿರಸ್ಕರಿಸಿದ್ರೆ
ಅವನು ಯಾವತ್ತೂ ಕೂಡ ಅವನ ಹತ್ರಕ್ಕೂ ಸಿಗಲ್ಲ. ನಾಣ್ಯಥಾತು ಕಥಂಚನ, ಯಾವ ದೃಷ್ಟಿಯಿಂದಲೂ ಇದನ್ನು ಹೊರತುಪಡಿಸಿ ಬೇರೆ ರೀತಿಯಾದ ಆರಾಧನೆಗೆ ಭಗವಂತ ದಕ್ಕುವುದಿಲ್ಲ, ಸಿಕ್ಕುವುದಿಲ್ಲ. ಪೂರ್ಣಂ ವಸ್ತು ಯಥೋ ಹ್ಯೇಕಃ. ಯಾಕೆ ಉಳಿದವರಲ್ಲಿ ಅಂತಹ ಭಗವಂತನನ್ನ ಮರೆತ ಭಕ್ತಿಯನ್ನಾಗಿ ಮಾಡಬಾರದು, ಅಥವಾ ಭಗವಂತನ ವಶರನ್ನಾಗಿಯೇ ಯಾಕೆ ಚಿಂತಿಸ್ಬೇಕು ಅಂದ್ರೆ, ಅವನೇ ಪರಿಪೂರ್ಣ ವಸ್ತು ಹೊರತು ಬೇರೆ ಯಾರೂ ಅಲ್ಲ. ಪೂರ್ಣಂ ವಸ್ತು ಯಥೋ ಹ್ಯೇಕಃ. ಜಗತ್ತಲ್ಲಿ ಎಲ್ಲವನ್ನ ಮೀರಿದ ತತ್ವ ಅಂತ ಒಂದಿರ್ಲಿಕ್ಕೆ ಸಾಧ್ಯ. ಎಲ್ಲವನ್ನು ಮೀರಿದ ತತ್ವ ಎಲ್ಲ ಆಗುದು ಹೇಗೆ ಸಾಧ್ಯ? ಎಲ್ಲವನ್ನ ಮೀರ್ಬೇಕಾದ್ರೆ ಎಲ್ಲ ಇರಬೇಕು. ತುಂಬಾ ಸ್ವಾರಸ್ಯ ಅದು. ಎಲ್ಲ ಇಲ್ಲದೆ ಭಗವಂತ ಮುಕ್ತಿಯಲ್ಲೂ ಕೂಡ ಮೆರೀತಾನೆ ಅನ್ನುವುದು ತುಂಬಾ ಅಸ್ವರಸವಾದ ಸಂಗತಿ. ಪರಿಪೂರ್ಣವಾದ ವಸ್ತು ಅಂತಿರುವುದು ಒಂದೇ, ವಾಸುದೇವ ನಚಾಪರಃ. ಯಾವ ವಾಸುದೇವನು ಕೂಡ, ಯಾವ ದೇವತಾ ಶಕ್ತಿಯು ಕೂಡ ವಾಸುದೇವನಂತೆ ಪೂರ್ಣನಾಗಲಾರ. ನಚ ಅಪರಃ ವಾಸುದೇವ. ಇನ್ನೊಬ್ಬ ವಾಸುದೇವ ಇಲ್ವೇ ಇಲ್ಲ. ವಾಸುದೇವ ಒಬ್ನೇ. ಹೆಸರಿಡ್ಕೊಂಡು ಓಡಾಡ್ಬೋದು. ಡಮ್ಮಿ ಗರುಡನನ್ನ, ಶಂಖ ಚಕ್ರಗಳನ್ನ, ಶ್ರೀವತ್ಸ ಚಿಹ್ನೆಯನ್ನ ಹಾಕೊಂಡು ಪೌಂಡ್ರಕನಂತೆ ತಿರುಗಬಹುದು. ಆದ್ರೆ ಅವನಿಗೆ ಸಮಾನವಾದ ಮತ್ತೊಂದು ದೈವಿಕವಾದ ತತ್ವ ಇಲ್ಲ ಅನ್ನೋದು ಅರ್ಥ ಮಾಡಿಕೊಂಡು, ಏವಂ ವಿತ್, ಅದರಲ್ಲಿ ಒಂದು ಸ್ವಲ್ಪ ಮುಂದಿನ ಭಾಷ್ಯದಲ್ಲಿ ಏವಂ ವಿತ್ ದುರ್ಲಭೋ ಲೋಕೆ ಯತ್ ಸರ್ವೇ ಮಿಶ್ರಯಾಜಿನಃ. ದುರ್ಲಭ ಅಂಥವನು ನಮಗೆ ಈ ಲೋಕದಲ್ಲಿ ಅತ್ಯಂತ ದುರ್ಲಭನಾಗ್ತಾನೆ. ಅವನನ್ನು ಮೀರಿದ ಹಾಗೆ ಇದನ್ನೇ ವಾಸುದೇವ ಸರ್ವಮಿತು ಸಮಹಾತ್ಮ ಸುದುರ್ಲಭ ಅಂತ ಕೃಷ್ಣನೇ ಮುಂದೆ ಹೇಳುವ ಮಾತು. ಆದ್ರಿಂದ ಈ ರೀತಿಯಾಗಿ ಅನನ್ಯ ಭಕ್ತಿಯನ್ನ ತಿಳಿದು ಉಳಿದ ದೇವತೆಗಳಲ್ಲಿ ಮಣಿದು ಅವರೂ ಮಣಿಯುವ ಭಗವಂತನಿಗೆ ನಾನು ಶರಣಾಗಿದ್ದೇನೆ ಅಂತ ಪ್ರೀತಿ ಮಾಡಿದ್ರೆ ಅವನು ಲೋಕದಲ್ಲಿ ಅತ್ಯಂತ ಅಪರೂಪದ ವ್ಯಕ್ತಿ. ಹಾಗೆ ತಿಳಿಯದವ ಉಳಿದ ವ್ಯಕ್ತಿ ಯತ್ ಸರ್ವೇ ಮಿಶ್ರಯಾಜಿನಃ. ಅವರಿಗೆ ಬೇಕಾದಾಗ ಅದನ್ನ ಮಾಡ್ತಾರೆ, ಬೇಡವಾದಾಗ ಇದನ್ನ ಮಾಡ್ತಾರೆ. ಹೀಗೊಂದು ಅವರಿಗೆ ನಿಶ್ಚಿತವಾದ ಎತ್ತರದ ವ್ಯಕ್ತಿತ್ವ ಇಲ್ಲ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಮುಂದೆ ಹೋಗೋಣ. ದೈವೀ ಹೇಷಾ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ತ್ರಿವಿರ್ಗುಣಮಯೈರ್ಭಾವೈಃ ಎನ್ನುವ ಮಾತಿನ ವಿವರಣೆಯಾಗಿ ಬಂದ ಅನೇಕ ಸಾಲುಗಳ ಅಂಶವನ್ನು ನಾವು ತಾತ್ಪರ್ಯದಲ್ಲಿ ಏನು ಅಂತ ಗಮನಿಸಿದೆವು. ಮೋಹಿತನಾದ ವ್ಯಕ್ತಿ ನನ್ನನ್ನು ತಿಳಿಯುವುದಿಲ್ಲ. ನಾನು ಏಭ್ಯ ಪರಂ, ನಾನು ಈ ಎಲ್ಲಿರುವ ಎಲ್ಲದಕ್ಕಿಂತ ಮೀರಿ ನಿಂತವನು ಅಂತ ಪಾಪ ಅವನೇ ಬಡ್ಕೊಳ್ತಾ ಇದ್ದಾನೆ. ನಾನು ಎಲ್ಲವನ್ನು ಮೀರಿದ್ದೇನೆ ಅಂತ. ಇಲ್ಲ, ನೀನು ಏನನ್ನು ಮೀರಿದ್ರು ಕೂಡ ಈ ಜಗತ್ತಲ್ಲಿ ನೀನು ಒಬ್ನೇ, ಅದು ನಾನೇ ಅನ್ನುವ ಮೂರು ಗುಣಗಳಿಂದ ಬದ್ಧವಾದಂತಹ ಈ ಸರ್ವ ಜಗತ್ತು ಅವನು ಬದ್ಧನಾಗಿದ್ದಾನೆ ಅನ್ನುವ ಕಾರಣಕ್ಕಾಗಿ ನನ್ನನ್ನ ತಿಳಿಯುವುದರಲ್ಲಿ ಸೋಲ್ತಾನೆ. ಮಾಂ ಏಭ್ಯ ಪರಂ, ನಾನು ಇಂತಹ ಪರತತ್ವ ಆಗಿದ್ದೇನೆ ಅನ್ನೋದು ಕೇವಲ ಇವುಗಳಲ್ಲಿ 10ರಲ್ಲಿ 11 ಅಂತಲ್ಲ. ಇವುಗಳನ್ನ ಮೀರಿದ ವಿಕಾರವಿಲ್ಲದ ತತ್ವವೆನಿಸಿದ್ದೇನೆ. ಯಾಕೆಂದ್ರೆ ಇನ್ನು ಉಳಿದವುಗಳು ಕೆಲವು ಪರ ಅಂತ ಇರ್ಬೋದು, ಅದರ ಅವ್ಯಯಗಳಲ್ಲ.
ಲಕ್ಷ್ಮಿಗೂ ಕೂಡ ವೇದಾಭಿಮಾನಿತ್ವ ಅನ್ನುವಂತಹ ಒಂದು ಚಟುವಟಿಕೆ ಎನ್ನುವುದು ಭಗವಂತ ಅದನ್ನು ಮತ್ತೆ ಲೋಕದಲ್ಲಿ ಪ್ರಸ್ತುತಪಡಿಸಿದ ನಂತರವೇ ನಿಲ್ಲುವುದಾದ್ರಿಂದ ಅದು ಅವ್ಯಯ ತತ್ವ ಅಂತ ಅನಿಸಿಕೊಳ್ಳುವುದು ಭಗವಂತ ಮಾತ್ರ. ಮುಂದೋಗೋಣ. ಅದಕ್ಕೆ ಮುಂದಿನ ಮಾತು ಬಂತು. ದೈವಿ ಹ್ಯೇಷಾ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಮೋಹಗೊಳ್ಳುವುದು ಅಂದ್ರೆ ಹೇಗೆ? ಮೋಹಿತಂ ನಾಭಿಜಾನಾತಿ ಅಂತಂದ್ರು. 3 ಗುಣಗಳಿಗೆ ಬದ್ಧನಾದ ಜೀವಿಯು ನನ್ನನ್ನ ತಿಳಿಯುವುದರಲ್ಲಿ ಅಜ್ಞಾನ ಕಾಮ್ಯಕರ್ಮಗಳ ಬಲೆಯಲ್ಲಿ ಸಿಲುಕಿ ಆ ಪೂರ್ತಿ ಅವನಿಗೆ ಅಪ್ರಸ್ತುತ ಅಂತ ಅನಿಸಿಬಿಡುತ್ತೆ ಈ ಜಗತ್ತು. ಅವನಿಗೆ ಬೇಕಾದ ಸಂಗತಿಗಳ ಬಗ್ಗೆ ಮಾತ್ರ ತಲೆ ಇರುತ್ತೆ ಹೊರತು ಅಪರೂಪದ ಸಂಗತಿ ಇಲ್ಲಿ ಇದೆ ಅನ್ನುವ ಮಾತು ಆತನ ತಲೆಗೆ ಹೋಗುದಿಲ್ಲ. ಅದು ಯಾಕೆ ಅನ್ನೋದಕ್ಕೆ ಕಾರಣವನ್ನ ಕೊಟ್ಟ. ಏಷ ಮಮ ಮಾಯಾ ದೈವಿ ಗುಣಮಯಿ ದುರತ್ಯಯ. ಈ ನನ್ನ ಮಡದಿ ಇದ್ದಾಳಲ್ಲ ಮಾಯಾ, ನನ್ನ ಬಲಕ್ಕೆ ಸಂಬಂಧಿಸಿದಂತೆ ಸಹಕಾರ ನೀಡುವಂಥವಳು, ಅವಳು ನನ್ನ ಮಡದಿ. ದೈವೀ ಅದು ಚೇತನಮಯವಾದಂಥದ್ದು, ಕ್ರೀಡಾರೂಪವಾದದ್ದು, ದುರತ್ಯಯವಾದದ್ದು, ಉಳಿದವೆಲ್ಲವನ್ನು ಮೀರಿ ನಿಂತದ್ದು, ನನ್ನನ್ನ ಬಿಟ್ಟು ಜಗತ್ತಿನ ಎಲ್ಲವನ್ನೂ ತನ್ನೊಳಗೆ ಸೆಳೆಯಬಲ್ಲದ್ದು. ನಾವು ಆ ಮಾಯೆಯನ್ನು ದಾಟಿ ಏನಾದ್ರೂ ಅದಕ್ಕೆ ಮಂತ್ರ ಕೊಡಿ, ತಂತ್ರ ಕೊಡಿ, ಏನಾದ್ರೂ ಮ್ಯಾಜಿಕ್ ಮಾಡಿ ಅಂದ್ರೆ ಈ ಮಾಯೆಯನ್ನ ಸುಲಭದಲ್ಲಿ ತಪ್ಪಿಸ್ಲಿಕ್ಕಾಗುದಿಲ್ಲ. ದಿವು ಕ್ರೀಡಾ ವಿಜಿಕೀಷಾ ವ್ಯವಹಾರ ದ್ಯುತಿ ಸ್ತುತಿ ಮೋದ ಮದ ಸ್ವಪ್ನ ಕಾಂತಿ ಗತಿಷು. ಇಷ್ಟು ಅರ್ಥದಲ್ಲಿ ದೈವಿ ಅನ್ನುವ ಶಬ್ದವನ್ನ ಬಳಸಿದ್ದಾರೆ. ಕಥಂ ಅನಾದಿಕಾಲೇ ಮೋಹ ಅನತ್ಯಯಃ ಬಹೂನಾಂ ಇತ್ಯತಃ ಆಹ ದೈವೀ. ಮೋಹ ಅನತ್ಯಯಃ, ಮೋಹದಿಂದ ಹೊರಗೆ ಬರ್ಲಿಕ್ಕೆ ಇಷ್ಟು ದೀರ್ಘವಾದ ಕಾಲದಿಂದ ಇಷ್ಟು ದೊಡ್ಡ ಸಂಖ್ಯೆಯ ಜನರನ್ನ ಆ ಭಗವಂತನನ್ನ ತಿಳಿಯುವ ಪ್ರಯತ್ನದಲ್ಲಿ ಅವ್ರು ಯಾಕೆ ಕಂಗೆಡ್ತಾರೆ, ಯಾಕೆ ಇಷ್ಟು ಜನರಿಗೆ ಮೋಹ ಅಡರುತ್ತೆ? ಯಾರು ಕೆಲವರಿಗೆ ಕೆಲವು ಸರ್ತಿ ತೊಂದರೆ ಆಗ್ಬೇಕಪ್ಪ, ಇಲ್ಲಿ ಇರುವ ಎಲ್ಲರನ್ನೂ ಕೂಡ ಅದು ಆಕ್ರಮಿಸಿ ನಿಲ್ಲತ್ತೆ, ಯಾರೂ ಕೂಡ ಅದರಿಂದ ಹೊರತಾದವರಲ್ಲ ಅನ್ನುವ ರೀತಿಯ ಇಷ್ಟು ದೊಡ್ಡ ಮೋಹನಿ ಶಕ್ತಿ. ಮೋಹಿತಂ ನಾವಿಜಾನತಿ, ಯಾರು ಇವನನ್ನ ತಿಳಿಲಿಕ್ಕೆ ಆಗುದಿಲ್ಲ ಪರಿಪೂರ್ಣನಾಗಿ ಅನ್ನುವ ಆ ಆವರಕ ಶಕ್ತಿ ಯಾವುದು ಅನ್ನೋದಕ್ಕೋಸ್ಕರ ದೈವಿ. ಒಟ್ಟು ಅದರ ಭಾವವನ್ನ ಹೇಳ್ತಾರೆ. ಮಾಯಾ ಅಂದ್ರೆ ಮೋಹಿಕಾ ಶಕ್ತಿ, ಮೋಹಕ್ಕೆ ಒಳಪಡಿಸುವ ಶಕ್ತಿ. ಸಾತು ಸೃಷ್ಟ್ಯಾದಿ ಕ್ರೀಡಾದಿಮತ್ ದೇವ ಸಂಬಂಧಿತ್ವಾತ್ ಅತಿಶಕ್ತೇ ದುರತ್ಯಯ. ಅದು ದೈವಿ ಹೇಗೆ ಅಂದ್ರೆ ಸೃಷ್ಟ್ಯಾದಿ ಸಮಸ್ತ ಕ್ರೀಡಾದಿ ಗುಣಗಳಿಗೆ ಸಂಬಂಧಪಟ್ಟ ದೇವನಿಗೆ ಸಂಬಂಧಿಸಿದವಳು ಅನ್ನುವ ಕಾರಣಕ್ಕಾಗಿ ಆಕೆ ದೈವಿ. ಮತ್ತು ದೇವ ಸಂಬಂಧಿತ್ವಾದೇವ ಅತಿಶಕ್ತೇ, ದೇವನಿಗೆ ಸಂಬಂಧಪಟ್ಟ ಅತಿ ಶಕ್ತಿಮತಿಯಾದಂತಹ ವ್ಯಕ್ತಿ ಆದ್ರಿಂದ ಅವಳು ದುರತ್ಯಯ. ಅವಳನ್ನ ದಾಟೋರಿಲ್ಲ, ಅವಳನ್ನ ಮೀರುವವರಿಲ್ಲ. ಅವಳನ್ನ ಮೀರ್ಲೇಬೇಕು. ಅವಳನ್ನ ಮೀರುವುದು ಅಂದ್ರೆ ಅವಳಿಗಿಂತ ಮೇಲ್ ಹೋಗುದು ಅಂತಲ್ಲ, ಆ ಬಲೆಯಿಂದ ಪಾರಾಗಿ, ಯಾಕೆಂದ್ರೆ ಅದು ಬಿಡಿಸಿಕೊಳ್ಳಿಕ್ಕೋಸ್ಕರನೇ ಇರುವ ಬಲೆ.
ಬಿಡಿಸ್ಕೊಳ್ಬೇಕು ಅನ್ನುವುದೇ ಬಿಡುಗಡೆಯ ದಾರಿ. ಅದಕ್ಕಾಗಿಯೇ ಶಾಸ್ತ್ರದ ಹಲ ಮಾತುಗಳು ಬೇರೆ ಬೇರೆ ಪ್ರಸಂಗದಲ್ಲಿ ಮನುಷ್ಯನನ್ನ ತಿದ್ದುವುದಕ್ಕಾಗಿ ಅಥವಾ ಮನುಷ್ಯನಿಗೆ ನೈಜ ಸುಖದ ಅನುಭೂತಿಯನ್ನು ಕೊಡುವುದಕ್ಕಾಗಿ ಅದನ್ನ ಮೀರಿ ಬರಬೇಕು ಅಂತಾನೆ ಮಾತು. ಅದು ಯಾಕೆ ದುರತ್ಯಯ ಅಂದ್ರೆ ಅತಿ ಶಕ್ತಿಮತಿಯಾದಂತಹ ಶ್ರೀತತ್ವದಿಂದ ನಿಯಮ್ಯವಾದಂತಹ ಬಲೆ. ಏನದು ದೇವ ಶಬ್ದಕ್ಕೆ ಸಂಬಂಧಪಟ್ಟಂತೆ ಅಂಥ ಮಹತ್ವದ ಸಂಗತಿ ಏನು? ಸೃಷ್ಟ್ಯಾದಿ ಕ್ರೀಡಾದಿ ಸಮಸ್ತ ಗುಣಗಳಿಂದ ಕೂಡಿದಂತಹ ವ್ಯಕ್ತಿಗೆ ದೇವ ಅಂತ ಹೆಸರು. ಏನದು ಸೃಷ್ಟ್ಯಾದಿ ಕ್ರೀಡೆಗಳು? ಅದಕ್ಕೆ ಅದರ ಧಾತುವಿನ ದೇವಧಾತುವಿನ ಅರ್ಥವನ್ನ ಹೇಳ್ತಾರೆ. ನಾರಾಯಣ ದಿವು ಅಂತ ಧಾತುವಿನ ಮೂಲ ರೂಪ, ರೂಟ್ ಶಬ್ದ ಅಂದ್ರೆ ರೂಟ್ ಇರುವ ರೂಪ. ಹಾಗೆ ಕ್ರೀಡಾ ಅಂದ್ರೆ ಆಟ, ವಿಜಿಗೀಷ ಎಲ್ಲವನ್ನು ಗೆಲ್ಲಬಲ್ಲ ತಾಕತ್ತು, ವ್ಯವಹಾರ ಅನೇಕ ರೀತಿಯ ಶಬ್ದಗಳ ವಸ್ತುಗಳ ಸಂಬಂಧಕ್ಕೆ ಬೇಕಿರುವಂತಹ ನಡೆ, ದ್ಯುತಿ ಬೆಳಕು, ಸ್ತುತಿ ಗುಣವಂತಿಕೆಯನ್ನ ಸ್ತೋತ್ರ ಮಾಡುವಂತಹ ಸ್ತೋತ್ರ ರೂಪವಾದಂತಹ ಮಾತುಗಳು, ಮೋದ ಆನಂದ, ಮದ. ಅದರ ಈ ಮೋದ ಮತ್ತು ಮದ ಮೇಲ್ನೋಟಕ್ಕೆ ಒಂದೇ ತರ ಕಾಣಿಸುತ್ತೆ, ಆದ್ರೆ ಮದದ ಮುಂದಿನ ರೂಪ ಮೋದ ಆಗುತ್ತೆ. ಮದಿಹರ್ಷೆ ಅಂತ, ಮೋದ ಮುದ ಅಂತನ್ನುವ ಶಬ್ದದಿಂದ ಹುಟ್ಟಿರುವಂತದ್ದು. ಒಂದು ರೀತಿ ಪರಿಪೂರ್ಣವಾದ ಒಂದು ಸ್ಥಿತಿ ಬಂದಾಗ ಏನು ಗಾಂಭೀರ್ಯ ಇರುತ್ತೆ ಅದು ಮದ. ನಾನೊಬ್ಬನೇ ಅಂತ ಆದಾಗ ಅದು ಅಹಂಕಾರ ಅಂತ ಆಗುತ್ತೆ. ತಾನು ತುಂಬಿದ್ದಕ್ಕೊಂದು ಸಹಜವಾದ ಆತ್ಮವಿಶ್ವಾಸ ಬರುತ್ತಲ್ವಾ, ಅದು ಮದ. ಸ್ವಪ್ನ ಕನಸು ಬೀಳಿಸುವ ಶಕ್ತಿ, ಕಾಂತಿ ಒಳ್ಳೆಯ ವರ್ಚಸ್ಸು, ಗತಿ ಒಳ್ಳೆಯ ನಡೆ. ಹೀಗೆ ದಿವು ಕ್ರೀಡಾ ಜಿಗೀಷಾ ವ್ಯವಹಾರ ದ್ಯುತಿ ಸ್ತುತಿ ಮೋದ ಮದ ಸ್ವಪ್ನ ಕಾಂತಿ ಗತಿ, ಇಷ್ಟು ಅರ್ಥದಲ್ಲಿ ದಿವು ಶಬ್ದ ಇದೆ. ಕಥಂ ದೈವಿ ಮದೀಯತ್ವಾತ್, ಅವಳು ನನಗೆ ವಶವಾದವಳಾದ್ರಿಂದ, ನನಗೆ ಅತ್ಯಂತ ಪ್ರೀತಿ ಪಾತ್ರಳಾದ್ರಿಂದ, ನನ್ನನ್ನು ಅನುಸರಿಸಿ ಪ್ರತಿ ಕಾರ್ಯವನ್ನು ಆಕೆ ನಡೆಸುವುದಾದ್ರಿಂದ, ನನ್ನ ಅತ್ಯಂತ ಹತ್ತಿರದ ಬಂಧು ಆದ್ರಿಂದ ಅವಳು ದೈವಿ. ಹಾಗಾದ್ರೆ ಏನು? ಅಹಮೇವ ದೇವ, ಅವಳು ನನ್ನ ದೈವಿ ಅಂದ್ರೆ ಮಮ ದೈವಿ, ಮಮ ಮಾಯಾ, ಮಮ ಗುಣಮಯಿ, ಮಮ ಹ್ಯೇಷ. ಇವಳು ನನ್ನ ಇಚ್ಛೆಯಂತೆ ನಡೆಯುವವಳು, ನನ್ನ ದೈವಿ ದೇವತಾ ಶಕ್ತಿಯಿಂದ ಕೂಡಿದವಳು, ಗುಣಗಳಿಂದ ಸತ್ವರಜಸ್ತಮಸ್ಸು ಅನ್ನೋ ಗುಣಗಳ ನಿಯಾಮಕ ಶಕ್ತಿಯಾಗಿ ನೆಲೆಸಿರುವವಳು. ದುರತ್ಯಯ ದಾಟಿ ಹೋಗಲಾಗದೇ ಇರುವಂಥದ್ದು. ದೇವ ಅನ್ನುವ ಶಬ್ದವನ್ನ ಮತ್ತು ಅವನಿಗೆ ಸಂಬಂಧಪಟ್ಟವಳು ಅನ್ನೋದನ್ನ ವ್ಯಾಸಯೋಗದಲ್ಲಿ ಹೇಗೆ ನಿರೂಪಣೆ ಮಾಡಿದ್ದಾರೆ ಅನ್ನೋದನ್ನ ಹೇಳ್ತಾ, ಶ್ರೀರ್ಭೂರ್ದುರ್ಗೇತಿ ಯಾ ಭಿನ್ನ ಮಹಾಮಾಯಾತು ವೈಷ್ಣವಿ, ತಚ್ಚಕ್ತ್ಯನಂತಾನ್ ಅನಂತಾಂಶ ಹೀನಾಥಾಪಿ ತಸ್ಯಾಶ್ರಯಾತ್ ಪ್ರಭೋ, ತಚ್ಚಕ್ತ್ಯನಂತಾಂಶ ಹೀನಾಥಾಪಿ ತಸ್ಯಾಶ್ರಯಾತ್ ಪ್ರಭೋ, ಅನಂತ ಬ್ರಹ್ಮರುದ್ರಾದೇಹ ನಾಸ್ಯಾ ಶಕ್ತಿ ಕಲಾಪಿ, ತೇಷಾಂ ದುರತ್ಯಯಾಪ್ಯೇಷಾ ವಿನಾ ವಿಷ್ಣು ಪ್ರಸಾದತ. ಶ್ರೀ ಭೂ ದುರ್ಗಾ ಇತಿ ಯಾ ಭಿನ್ನ ಮಹಾಮಾಯಾ ವೈಷ್ಣವಿ. ಯಾ ಭಿನ್ನ ಅಂದ್ರೆ
ಭಗವಂತನ ಮಾಯೆಗಿಂತ ಅತ್ಯಂತ ಭಿನ್ನವಾದ ಮಹಾಮಾಯಾ ವೈಷ್ಣವಿ ಅನಿಸಿಕೊಂಡವಳು ಶ್ರೀಹಿ ಭೂಹು ದುರ್ಗಾ ಅಂತ 3 ರೂಪದಿಂದ ಇದ್ದಾಳೆ. ತಚ್ಛಕ್ತಿ ಅನಂತಾಂಶಹೀನ, ಅವನ ಶಕ್ತಿಯ ಅನಂತ ಅಂಶದ ನಡುವೆ ಈಕೆ ಒಂದು ಸಣ್ಣ ಪಾಲು. ವಸ್ತುತಃ ಅನಂತ ಅಂಶಹೀನ, ಭಗವಂತನ ಶಕ್ತಿಗೆ ಹೋಲಿಸಿದರೆ ತುಂಬಾ ಅಂಶಗಳು ಇಲ್ಲ ಅವಳಲ್ಲಿ. ಅಥಾಪಿ ತಸ್ಯ ಆಶ್ರಯಾತ್, ತಸ್ಯ ಪ್ರಭೋ ಆಶ್ರಯಾತ್, ಆ ಪ್ರಭುವನ್ನು ಅನನ್ಯವಾಗಿ ಆಶ್ರಯಿಸಿದ್ರಿಂದ ಅನಂತ ಬ್ರಹ್ಮ ರುದ್ರಾದೇಹ ನಾಸ್ಯಾ ಶಕ್ತಿ ಕಲಾಪಿ. ಯಾಕೆ ಆ ಅನಂತ ಶಬ್ದ ಹಾಕಿದ್ರು ಅನ್ನೋದನ್ನು ತುಂಬಾ ಸ್ವಾರಸ್ಯವಾಗಿ ಗಮನಿಸಬೇಕು. ಒಂದು ಸೃಷ್ಟಿಯ ಕಾಲದ ಬ್ರಹ್ಮ ಮಾತ್ರ ಅಲ್ಲ, ಅನಂತ ಸೃಷ್ಟಿಯ ಕಾಲದ ಅನಂತ ಬ್ರಹ್ಮ ರುದ್ರಾದಿಗಳ ಶಕ್ತಿಯನ್ನ ಒಟ್ಟಿಗೆ ತಂದು ಹಾಕಿದ್ರು ಕೂಡ ನಾಸ್ಯಾ ಶಕ್ತಿ ಕಲಾಪಿ. ಒಂದು 5 ಜನರನ್ನ ಮೀರಿ ನಿಲ್ಬಹುದು. 50 ಜನ ಬಂದ್ರೆ ಜನ ಪಡ್ಚ ಮಾರೆ, ಅವರನ್ನ ಎದುರಿಸ್ಲಿಕ್ಕೆ ಆಗ್ಲಿಲ್ಲ. 5-10 ಜನರನ್ನ ಎದುರಿಸ್ಬೋದು. 15-20 ಜನ ಒಟ್ಟಿಗೆ ಬಂದ್ರೆ ಹೆಂಗ್ರಿ ಅವರನ್ನು ಎದುರಿಸ್ಕೊಂಡು ಮಾತಾಡೋದು ಅಥವಾ ಅವ್ರ ಜೊತೆಗೆ ಕೈ ಮಿಲಾಯಿಸೋದು? ಆದ್ರೆ ಎಷ್ಟು ಜನ ಇಲ್ಲಿ ತನಕ ಬ್ರಹ್ಮ ರುದ್ರಾದಿ ದೇವತೆಗಳು ಈ ಸೃಷ್ಟಿಗೆ ಬಂದು ಹೋಗಿದ್ದಾರೋ ಅಷ್ಟೂ ಜನರನ್ನು ಒಟ್ಟು ಸೇರಿಸಿದ್ರು ಕೂಡ ಲಕ್ಷ್ಮಿಯ ಕಲಾವಂತಿಕೆಯಷ್ಟು ಕೂಡ ಶಕ್ತಿಯನ್ನು ಒಟ್ಟು ಹಾಕಿ ಹೇಳಲಿಕ್ಕೆ ಬರುವುದಿಲ್ಲ. ಕಲಾಪಿಹಿ, ಆದ್ರಿಂದಾಗಿ ತೇಷಾಂ ದುರತ್ಯಯ ಪೇಶ, ಪ್ರಾಣದೇವರು ಕೂಡ ಚತುರ್ಮುಖನು ಕೂಡ ಈ ಮಹಾ ದುರತ್ಯಯವಾದ ಮಾಯಾಶಕ್ತಿಯ ಬಲೆಯಲ್ಲಿಯೇ ಸಿಕ್ಕಿದವರು. ತೇಷಾಂ ದುರತ್ಯಯ, ತೇಷಾಮಪಿ ಏಷಾ ದುರತ್ಯಯ, ಅವರೆಲ್ಲರಿಗೂ ಕೂಡ ಈಕೆ ಅತ್ಯಂತ ದುರಧಿಗಮಳು, ದುರತ್ಯಯಳು. ವಿನಾ ವಿಷ್ಣು ಪ್ರಸಾದತಃ. ಹಾಗಾದ್ರೆ ಆಗುದೇ ಇಲ್ವಾ ಅಂದ್ರೆ ಆಗತ್ತೆ. ವಿಷ್ಣುವಿನ ಪ್ರಸಾದ ಬಂತು ಅಂದ್ರೆ, ಭಗವಂತನ ಪ್ರೀತಿಯಲ್ಲಿ ತೊಯಿಸಿದ್ರು ಅಂದ್ರೆ, ಆಗ ಅವಳು ಕೂಡ ತನ್ನ ಮಕ್ಕಳು ತಂದೆಯನ್ನ ತುಂಬಾ ಚೆನ್ನಾಗಿ ಗೌರವಿಸ್ತಾ ಇದ್ದಾಳೆ ಅಂತ ಇಂದಿರಾ ತನ್ನ ಈ ದೀರ್ಘವಾದ ಪೀಠಿಕೆಗೆ ಸಂಬಂಧಪಟ್ಟ ಮಾತುಗಳನ್ನೆಲ್ಲ ಗಮನಿಸಿದ್ರೆ ಭಗವಂತನ ಪ್ರತಿಯೊಂದು ಮಾತುಗಳು ಕಿವಿಗೆ ನಿರಂತರ ದೇವತೆಗಳಿಗೆ ಬೀಳ್ತಾ ಇರುತ್ತೆ. ಆದ್ರಿಂದ ಅವನ ಮಾತು ಕೇವಲ ಅದೊಂದು ಅಧಿಕಾರ ವರ್ಗದಲ್ಲಿ ತಾನು ಉಳಿಯುವುದಕ್ಕೋಸ್ಕರ ನಡೆಸುವ ಲಾಭಿ ಅಲ್ಲ. ಸಾರ್ವಜನಿಕವಾಗಿ ಅವರವರಿಗೆ ಸಿಗಬೇಕಾದ ಸಂಪತ್ತು ಕಾಲಕ್ಕೆ ತಕ್ಕಂತೆ ಸಿಕ್ಕು, ರಾಜನ ಬೊಕ್ಕಸಕ್ಕೂ ಒಂದಿಷ್ಟು ಮಿಕ್ಕು, ಕರ್ತವ್ಯವನ್ನು ನಿರ್ವಹಿಸುವ ಶ್ರದ್ಧೆಯಲ್ಲೂ ಉಕ್ಕಿ ಹರಿದು ಭಗವಂತನ ಸೇವೆಯನ್ನು ಮಾಡಬೇಕಾದದ್ದು ಒಬ್ಬ ರಾಜನ ಕರ್ತವ್ಯ. ಹಾಗೆ ಇಲ್ಲೂ ಅದರ ವಿಸ್ತಾರವಾದ ಚಿಂತನೆಯಲ್ಲಿ ಹೇಳುತ್ತಾ, ವಿಷ್ಣು ಪ್ರಸಾದತಃ ತೇಷಾಮಪಿ ದುರತ್ಯಯ ಏಷಾ. ವಿಷ್ಣುವಿನ ಪ್ರಸಾದ ಇದ್ದಾಗ ಮಾತ್ರ ನಮಗೆ ಆಲೋಚಿಸುವಂತಹ ಪ್ರಕ್ರಿಯೆಯಲ್ಲಿ ಒಂದು ಗಟ್ಟಿತನ ಮೂಡುತ್ತೆ. ಭಗವಂತನ ಪ್ರಜ್ಞೆ ಇಲ್ಲದೆ ಎಷ್ಟೇ ಕೈಂಕರ್ಯವನ್ನು ಮಾಡ್ಲಿಕ್ಕೆ ಹೋದ್ರು ಕೂಡ ಅದು ಅಪಾಯಕಾರಿಯಾಗಿ ಗಂಭೀರವಾದ ಹಿನ್ನೆಲೆಯನ್ನ ಹೊಂದಿ ವಸ್ತುಸ್ಥಿತಿಯನ್ನ ಮನಗಂಡ್ರೆ ಮಾತ್ರ ನಮಗೆ ಈ ಜಂಜಾಟದಿಂದ ಪಾರಾಗುವಂತಹ ಶಕ್ತಿ ಒದಗೀತು. ತರ್ಹಿ ನ ಕಥಂಚಿದಪಿ ಅತ್ಯೇತುಂ ಶಕ್ಯತ ಇತ್ಯಹ ಆಹ. ಸರಿ, ಹೇಗಿದ್ರು ನನ್ನ ಈ ಮಾಯೆಯ
ಬಲೆಯನ್ನ ಮೀರ್ಲಿಕ್ಕೆ ಆಗುದಿಲ್ಲ ಅಂತ ನೀನಷ್ಟು ಘಂಟಾಘೋಷವಾಗಿ ಹೇಳಿ ನಮ್ಮ ಉತ್ಸಾಹವನ್ನ ಚಚ್ಚಿ ಬಿಡುವುದಾದರೆ ಬಿಡಿ. ನಾವು ಇನ್ನೆಂದು ನಿನ್ನ ತಿಳಿವಿಕೆಗೆ ಸಂಬಂಧಪಟ್ಟ ಹಾಗೆ ನಾನು ಪ್ರಯತ್ನ ಪಡ್ತೇನೆ ಅನ್ನೋದನ್ನೇ ಬಿಟ್ಬಿಡ್ತೇನೆ. ಬೇಡ, ಈ ಮಾಯಾ ಬಲೆಯಲ್ಲಿ ಸಿಕ್ಕಾಕೊಂಡು ಏನು ಅಲ್ಲಲ್ಲಿ ಸುಖ ಸಿಗುತ್ತೋ ತಾನಾಗೆ ಅದು ಸಿಕ್ಕಿದ್ರೆ ಸಾಕು. ಅಥವಾ ನನಗೆ ಬೇಕು ಅಂತಿದೆ, ಆದ್ರೆ ಈ ದುರತ್ಯಯವಾದದ್ದು ಅಂತಂದ್ರೆ ಯಾಕಷ್ಟು ಕಷ್ಟಪಡಬೇಕು? ಅಲ್ಲ, ನಾನು ಪ್ರಯತ್ನ ಪಡ್ತಾ ಇದ್ದೇನೆ ಆದ್ರೂ ನನಗೆ ಅದು ಯಾಕೋ ಒಲಿತಾ ಇಲ್ಲ ಅಂದ್ರೆ ಏನು ಕಾರಣ ಅನ್ನುವ ನೂರಾರು ತರದ ಪ್ರಶ್ನೆಗೆ ಒಂದೇ ಸರ್ತಿ ಉತ್ತರ ಅನ್ನುವ ಹಾಗೆ ಅನ್ಯತ್ ಸರ್ವಂ ಪರಿತ್ಯಜ್ಯ ಮಾಮೇವ ಯೇ ಪ್ರಪದ್ಯಂತೆ ಗುರುವಾದಿ ಬಂಧನಂಚ ಮಯ್ಯೇವ ಸಮರ್ಪಯಂತಿ ಸ ಏವ ಚ ತತ್ರ ಸ್ಥಿತ್ವಾ ಗುರುವಾದಿರ್ಭವತಿ ಇತ್ಯಾದಿ ಪಶ್ಯಂತಿ ಆಹ ಚ ನಾರದೀಯೇ. ತರ್ಹಿ ಕಥಂ ಕಥಂಚಿತ್ ಅತ್ಯೇತುಂ ಶಕ್ಯತ ಇತ್ಯತ ಆಹ. ಹಾಗಾದ್ರೆ ಭಗವಂತನ ಮಡದಿಯಾಗಿ ನಮ್ಮೆಲ್ಲರನ್ನು ಬಲೆಯಲ್ಲಿ ಬೀಳಿಸಿದ ತಾಯಿಯ ಆ ಒಡನಾಟ ಬೇಕು. ಆದ್ರೆ ಅವಳು ಕಟ್ಟಿದ ಗಂಟನ್ನ ಬಿಚ್ಚಿಕೊಳ್ಬೇಕು. ಜಗದಪ್ಪನ ಬಳಿಗೆ ಹೇಗಾದ್ರೂ ಸಾಗಲೇಬೇಕು ಅನ್ನುವುದಕ್ಕೆ ಹಠ ಮಾಡುವಂತಹ ಸಾಧಕನಿಗೆ ದಾರಿ ಏನು? ಅನ್ಯತ್ ಸರ್ವಂ ಪರಿತ್ಯಜ್ಯ ಮಾಮೇವಯೇ ಪ್ರಪದ್ಯಂತೆ. ಇನ್ನು ಚೂರು ಕೆಳಗೆ ಅಲ್ಲೇ ಅನ್ಯತ್ ಸರ್ವಂ, ಪ್ರಾಪಂಚಿಕವಾದ ಎಲ್ಲ ವಸ್ತುಗಳನ್ನ ಪರಿತ್ಯಜ್ಯ, ತೊಡೆದು ಹಾಕಿ. ಪರಿತ್ಯಜ್ಯ ಅಂದ್ರೆ ಎಲ್ಲಾ ರೀತಿಯಿಂದಲೂ ಜಗದ ಅಭಿಲಾಷೆಗಳ ವಸ್ತುಗಳಿಗೆ ತಿಲಾಂಜಲಿ ಇತ್ತು. ಮಾಮೇವಯೇ ಪ್ರಪದ್ಯಂತೆ, ಯಾರು ನಾನೇ ಸರ್ವಸ್ವ ಅನ್ನುವ ಹಾಗೆ ಶರಣಾಗ್ತಾನೋ, ಪ್ರಪದ್ಯಂತೆ ಅಂದ್ರೆ ನಿನ್ ಹೊರತು ಪರೆವವರ ನಾನರಿಯೇ ಹರಿಯೇ ಅಂತ ಅವನಿಗೇನೆ ತನ್ನನ್ನು ಒಪ್ಪಿಸಿಕೊಂಡವ ಅಂತ ಯಾರಿರ್ತಾನೆ, ಗುರುವಾದಿ ವಂದನಂಚ ಮಯ್ಯೇವ ಸಮರ್ಪಯಂತಿ, ಗುರುಗಳಲ್ಲಿ ಭಗವಂತನನ್ನೇ ಕಾಣ್ತಾನೆ. ಗುರುಗಳಿಗೇನು ವಂದನೆ ಮಾಡ್ತಾನೆ? ಅಪ್ಯಚ್ಯುತೋ ಗುರುದ್ವಾರ ಅಂತ ಶಾಸ್ತ್ರದಲ್ಲಿ ಒಂದು ಮಾತಿದೆ. ದೇವರು ಕೂಡ ಒಲಿಯುವುದು ಹೇಗೆ ಅಂದ್ರೆ ಭಗವಂತನಲ್ಲಿ ಭಕ್ತಿ ಮಾಡಿದ್ರೆ ಮಾತ್ರ. ಭಗವಂತನಲ್ಲಿ ಭಕ್ತಿ ಮಾಡದೆ ದೇವರಲ್ಲಿ ಅತ್ಯಂತ ಶ್ರದ್ಧೆ ತೋರಿಸ್ತೇನೆ ಅಂದ್ರೆ ಏನೂ ಅವನಿಗೆ ಜೀವನದಲ್ಲಿ ಲಭ್ಯ ಆಗುವುದಿಲ್ಲ. ಗುರುಗಳಲ್ಲಿ ವಂದನೆ ಮಾಡುವುದು ಕೂಡ ನನ್ನಲ್ಲಿಯೇ, ಗುರುಗಳಲ್ಲಿರುವ ನನ್ನನ್ನೇ ಅವರು ಆಶ್ರಯಿಸುವುದು. ದೇವರು ನೇರವಾಗಿ ಯಾವತ್ತೂ ಕೂಡ ಯಾರಿಗೂ ಕೂಡ ಸಹಾಯ ಮಾಡ್ಲಿಕ್ಕೆ ಬರುವುದಿಲ್ಲ. ಒಂದೋ ಗುರುವಿನ ರೂಪದಲ್ಲಿ, ಒಂದೋ ತಂದೆ ತಾಯಿ ಬಂಧುಗಳ ರೂಪದಲ್ಲಿ, ಒಂದೋ ಅತಿಥಿಯ ರೂಪದಲ್ಲಿ. ಹಾಗಾಗಿ ಗುರುವಾದಿ ವಂದನಂಚ ಮಯ್ಯೇವ ಸಮರ್ಪಯಂತಿ, ಗುರುಗಳಲ್ಲಿಯೂ ಕೂಡ ನಮಸ್ಕಾರ ಮಾಡುವಾಗ ನನ್ನನ್ನು ನಿನಗೆ ಯಾರು ಭಕ್ತಿ ಮಾಡುತ್ತಾನೆ ಅವನಿಗೆ ನಾನು ಒಲಿತೇನೆ. ಅಲ್ಲಿ ಇರುವ ಯಾವುದೋ ವ್ಯಕ್ತಿಯನ್ನೇ ಅವನು ಸರ್ವ ರೀತಿಯಿಂದ ತನಗೆ ಸಹಕಾರ ನೀಡುವವನು ಅಂತ ಭಗವಂತನನ್ನು ಮರೆತ ಅಂದ್ರೆ ಅವನು ದಡ್ಡ, ಬಿದ್ದ ಅಂತ ಅರ್ಥ. ಮುಂದೆ ಅದಕ್ಕೂ ಸಂಬಂಧಪಟ್ಟ ಒಂದು ಸುಂದರವಾದ ಮಾತು ಹೇಳ್ತಾರೆ. ಸಯೇವಚ ತತ್ರ ಸ್ಥಿತ್ವ ಗುರುವಾದಿರ್ಭವತಿ ಇತ್ಯಾದಿ ಪಶ್ಯಂತಿ. ಭಗವಂತನೇ ಗುರುಗಳಲ್ಲಿ ನಿಂತು ನಮಗೆ ಎಲ್ಲ ತರದ ವಿದ್ಯೆಯನ್ನ ಕೊಡ್ತಾ ಇದ್ದಾನೆ ಅಂತ ಭಾವಿಸಿ ದೇವರ ಪ್ರೀತಿಯನ್ನ ಗುರುಗಳಲ್ಲಿ ಕಾಣುತ್ತಾನೆ ಅಂದ್ರೆ ಅವನಿಗೆ ವಿದ್ಯೆ ಲಭ್ಯ ಆಗುತ್ತೆ. ದುರತ್ಯಯವಾದ ಬಲೆಯಿಂದ ಹೊರಬಂದು ಪ್ರಾಪಂಚಿಕ ಸತ್ಯವನ್ನ ಮೀರಿ, ಅಂದ್ರೆ ಸತ್ಯವಾದರೆ ಮಾತ್ರ ಮೀರುವುದು ಸಾಧ್ಯ, ಸುಳ್ಳಾದನ್ನು ಮೀರುವುದು ಹೇಗೆ? ಸುಳ್ಳಾದ್ರಿಂದ ದಾಟ್ಲಿಕ್ಕಷ್ಟೇ ಇರ್ತಿರ್ಲಿಲ್ಲ. ಸುಳ್ಳಾಗಿದ್ರೆ ಅದು ಮ್ಯಾಜಿಕ್ ತರ ತಾನಾಗೆ ಖರ್ಚಾಗ್ಬೇಕಿತ್ತು, ಅದು ಕಷ್ಟಪಡಬೇಕಾಗಿಲ್ಲ. ಮತ್ ಸಂಪತ್ಯಾತು ಗುರುವಾದೀನ್ ಭಜಂತೆ ಮಧ್ಯಮಾನರಾಹ
ಮಧುಪಾಧಿತಯಾ ತಾಂಶ್ಚ ಸರ್ವಭೂತಾನಿ ಚೋತ್ತಮಃ. ಆಚಾರ್ಯ ಚೈತ್ಯವಪುಷಾ ಸ್ವಗತಿಂ ವ್ಯನಂಕ್ಷಿ ಅನ್ನುವ ಎರಡು ಮುಖ್ಯ ಸಂಗತಿಗಳನ್ನ ಇಲ್ಲಿ ನಿರೂಪಣೆ ಮಾಡಿ, ಗುರುವಾದೀನ್, ಗುರು ಮೊದಲಾದವರನ್ನು, ಗುರು ಅಂದ್ರೆ ಕೇವಲ ಗುರು ಮಾತ್ರ ಅಲ್ಲ, ತಂದೆ ತಾಯಿ ಆತ್ಮೀಯ ಬಂಧುಗಳು ಮಿತ್ರರು ಎಲ್ಲರಲ್ಲೂ ಒಂದು ಗುರು ಯಾವಾಗ ಅಂತ ಹೇಳಿ ಆಗಿದೆ, ಆದ್ರಿಂದ ಮತ್ತೆ ಅದನ್ನು ಹೇಳುದಿಲ್ಲ. ಗುರು ಅಂದ್ರೆ ಭಗವಂತನನ್ನ ಸರಿಯಾಗಿ ಪರಿಚಯಿಸುವ ಎಚ್ಚರ ಇದ್ರೆ ಮಾತ್ರ ಅವನು ಗುರು, ಇಲ್ಲಾಂದ್ರೆ ಗುರುರ್ನ ಸಸ್ಯಾತ್. ಅಚ್ಯುತನ ಪ್ರಜ್ಞೆಯನ್ನ ಚ್ಯುತಿ ಇಲ್ಲದಂತೆ ನಮಗೆ ತಂದಿತ್ತವನಾದ್ರೆ ಆತ ಗುರು. ಗುರುಗಳನ್ನೇ ಪ್ರಧಾನ ಅಂತ ಭಾವಿಸಿ ಭಗವಂತನನ್ನ ಮರೆತ ಅಂದ್ರೆ ಅವನು ಮಧ್ಯಮ ಜನ. ಗುರುಗಳು ಬೇರೆಯಾಗಿ ದೇವರು ಬೇರೆಯಾಗಿ ಅವನಿಗೆ ಕಂಡು ದೇವರನ್ನೇ ಮರೆತು ಗುರು ಪ್ರಧಾನವಾದ ಬದುಕು, ಅವ್ರಿಗೆ ದೇವರಿಗಿಂತ ಹೆಚ್ಚು ಗುರುಗಳೇ ಆಗ್ಬಿಡ್ತಾರೆ. ಅಲ್ಲ, ಒಂದ್ ಮಾತಿದೆಯಲ್ವಾ, ಗುರುಗಳಾದ್ರೂ ನಮಗೆ ಫೇವರ್ ಆಗಿದ್ರೆ ದೇವ್ರು ಸಿಗ್ತಾನೆ, ದೇವ್ರು ಕೋಪಗೊಂಡ ಅಂದ್ರೆ ಗುರು ಉಳಿಸಲ್ಲ ಅಂತ ಏನರ್ಥ? ಅಲ್ಲೂ ಗುರುಗಳಲ್ಲಿ ಭಗವಂತನೇ ಇದ್ದು ಗುರುಮುಖೇನ ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದ ಕೃತ್, ಆಚಾರ್ಯರದಷ್ಟರ ಸಾರವನ್ನ ಬಿಡಿಸಿ ಹೇಳಿದ್ದು ಅಚ್ಯುತಃ ಗುರುದ್ವಾರ ಪ್ರಸಾದ ಕೃತ್. ಭಗವಂತನು ಕೂಡ ಗುರುಗಳ ಮುಖದಿಂದ ಉದ್ಧಾರ ಮಾಡ್ತಾನೆ ಹೊರತು ತಾನೇ ಬಂದು ಅವನಿಗೆ ನೇರವಾಗಿ ಸಿಗುವುದೇ ಕಷ್ಟ. ಅದರಿಂದಾಗಿ ನನ್ನನ್ನು ಸಂಪತ್ತಾಗಿ ಪಡೀಲಿಕ್ಕೆ ಗುರುಗಳನ್ನ ಯಾರು ಕೇವಲ ಅಂದ್ರೆ ಆ ವ್ಯಕ್ತಿಯೇ ಪ್ರಧಾನ, ಆ ಗುರುವಿನಿಂದಲೇ ನಮಗೆ ದೇವರು ಸಿಗುದು ಅಂತ ಭಾವಿಸಿ ಆ ಗುರುವನ್ನೇ ದೊಡ್ಡದು ಮಾಡಿ ದೇವರನ್ನ ಮರೆತ ಅಂದ್ರೆ, ಅಥವಾ ಗುರು ಮತ್ತು ದೇವರು ಸಮಾನ ಸಂಪತ್ತು ಅನ್ನುವ ಹಾಗೆ ಭಾವಿಸಿದ ಅಂದ್ರೆ, ಅಥವಾ ಗುರುವಲ್ಲೇ ಹೆಚ್ಚಿನ ಭಾವವನ್ನು ತಾಳಿದ ಅಂದ್ರೆ ಭಗವಂತನನ್ನು ಮರೆಯದೆ ಗುರುಗಳಲ್ಲಿ ಹೆಚ್ಚಿನ ಪ್ರೀತಿ ಮಾಡುವುದು ತಪ್ಪಲ್ಲ. ಯಾಕಂದ್ರೆ ಅಲ್ಲಿ ಪ್ರೀತಿಸುವುದು ಗುರುಗಳನ್ನು ಮಾತ್ರ ಅಲ್ಲ, ಗುರುವಂತರ್ಯಾಮಿಯಾದ ಭಗವಂತನನ್ನು. ಅವರು ಮಧ್ಯಮ ಜನರು. ಆದ್ರೆ ಮಧುಪಾಧಿತಯ ತಾಂಶ್ಚ ಸರ್ವಭೂತಾನಿ ಚ ಉತ್ತಮ, ಎಲ್ಲ ಜೀವಜಾತಗಳಲ್ಲೂ ನನ್ನ ಗುರುತ್ವವನ್ನ ಭಾವಿಸಿ ಅಲ್ಲಿ ಸಿಕ್ಕಿದ ಪ್ರತಿಯೊಂದು ಪ್ರೀತಿಗೂ ನಾನೇ ಅವರಿಗೆ ಆ ಪ್ರೀತಿಯನ್ನು ಒದಗಿಸಿದ್ದೇನೆ ಅಂತ ನಂಬಿ ಅದರ ಜೊತೆಗೆ ನಡೀತಾರೋ ಅವರಿಗೆ ಎಂದೂ ಕೂಡ ಯಾವುದೇ ತರದ ತೊಂದರೆ ಉಂಟಾಗುವುದಿಲ್ಲ. ಅವರು ಉತ್ತಮ ಜೀವಿಗಳು. ಸರ್ವಭೂತಾನಿ, ಎಲ್ಲ ಜೀವಜಾತಗಳು ಕೂಡ ಪರಮಾತ್ಮನ ಉಪಾಧಿತಯ, ತಾಂಶ್ಚ ಭಜಂತೆ ಗುರುವಾದೀನ್, ಎಲ್ಲ ಭೂತಗಳಲ್ಲೂ ಭಗವಂತನಿಗೆ ಸಂಬಂಧಪಟ್ಟ ಆಶ್ರಯ ತಾಣಗಳಿಗೂ ಭಗವಂತನ ವಿಶೇಷ ಪರಿಚಯವನ್ನ ನಮಗೆ ಈ ಪ್ರತೀಕಗಳು ಕೊಡ್ತಾ ಇವೆ ಅಂತ ಭಾವಿಸಿ ಅದರಲ್ಲಿ ಒಗ್ಗಿದ ಅಂದ್ರೆ ಅವನು ಉತ್ತಮ ಭಕ್ತ ಅಂತ ಅನಿಸಿಕೊಳ್ತಾನೆ. ಆಚಾರ್ಯ ಚೈತ್ಯವಪುಷಾ ಸ್ವಗತಿಂ ವ್ಯನಂಕ್ಷಿ, ಆಚಾರ್ಯರನ್ನೇ ತನಗೆ ಪರಿಪೂರ್ಣವಾದ ಉದ್ಧಾರ ಮಾಡುವ ಸಂಪತ್ತು ಅಂತ ದೇವರನ್ನ ಮರೆತ ಅಂದ್ರೆ ಸ್ವಗತಿ, ತನ್ನ ಗತಿಯನ್ನು ಕಳ್ಕೊಳ್ತಾನೆ. ಆ ಚೈತ್ಯ ಅಂದ್ರೆ ಸಾಮಾನ್ಯ ಅವರ ಈ ಶರೀರ ತ್ಯಾಗ ಮಾಡಿದ್ಮೇಲೆ ಒಂದು ವೃಂದಾವನದ ಹಾಗೆ ಇಟ್ಟು ಪೂಜೆ ಮಾಡ್ತಾರಲ್ಲ, ಆಚಾರ್ಯರೇ ಭಗವಂತನ ಪ್ರತೀಕ ಅಂದ್ರೆ ಭಗವಂತನ ಸ್ವರೂಪ ಅಂತ ಭಾವಿಸಿ ಅವನು ಪೂಜೆ ಮಾಡಿ ದೇವರನ್ನ ಮರೆತ್ರೆ ಆಚಾರ್ಯರಲ್ಲಿ ದೇವರು ಹೊರತು ಆಚಾರ್ಯರೇ ದೇವರಲ್ಲ. ಸ್ವಗತಿಂ ವ್ಯನಂಕ್ಷಿ, ತನ್ನ ಗತಿಯನ್ನೇ ಕಳ್ಕೊಳ್ತಾನೆ. ಇಷ್ಟು ಸ್ಪಷ್ಟವಾಗಿ ಮಧ್ವಾಚಾರ್ಯ ತಾನೊಬ್ಬ ಗುರುವಾಗಿ ತನ್ನ ಅಸ್ತಿತ್ವಕ್ಕೆ ಅಯ್ಯೋ ಜನ ಎಲ್ಲಿ ನನ್ನನ್ನ ನಾಳೆಯಿಂದ ಬಿಡ್ತಾರೋ ಅಂತ ಯೋಚನೆ ಮಾಡ್ಲೇ ಇಲ್ಲ. ಅಲ್ಲಿ ದೇವರೇ ಫಲ ಕೊಡೋದು ಸತ್ಯ.
ನೀವು ಹೇಳಿದ್ರು ಹೇಳದೇ ಇದ್ರು ಒಪ್ಕೊಂಡ್ರು ಒಪ್ಕೊಳ್ಳದೇ ಇದ್ರು ಅದೇ ಸತ್ಯ. ಎಲ್ಲಿ ಉಳಿದ ಜೀವರಾಶಿಗಳು ಭಗವಂತನ ಪರಿಚಯ ಮಾಡಿಕೊಳ್ಳಿಕ್ಕೆ ಸಮರ್ಥರು? ಎಲ್ಲಿ ಉಳಿದ ಜೀವರಾಶಿಗಳಿಗೆ ಭಗವಂತನ ಸರಿಯಾದ ಪ್ರಜ್ಞೆ ಇದ್ದು ಅದಕ್ಕೆ ಬೇಕಿರುವಂತಹ ಮಾಹಿತಿಯನ್ನ ಕೊಡುವ ಶಕ್ತಿ ಬಂದೀತು? ಆದ್ದರಿಂದ ತನ್ನ ಗತಿಯನ್ನು ಕಳ್ಕೊಳ್ಬಾರದು ಅಂದ್ರೆ ಗುರುಗಳ ಅನನ್ಯವಾದ ಸೇವೆ ಮಾಡುವಾಗ್ಲೂ ಎಚ್ಚರ ಇರಬೇಕಾದದ್ದು. ಅದಕ್ಕೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ದೇವರ ಕೋಣೆಯಲ್ಲಿ ಎಷ್ಟು ಪೂಜೆ ಮಾಡಿದ್ರು, ಗುರು ಸೇವೆ ಮಾಡದೆ ಹೋದ್ರೆ, ಗುರು ಭಕ್ತಿ ಮಾಡದೆ ಹೋದ್ರೆ, ಗುರುಗಳಲ್ಲಿ ದೈಹಿಕವಾದ ಶ್ರಮ ಇತ್ಯಾದಿಗಳ ಮೂಲಕ ಅವರಿಗೆ ಅನುಕೂಲನಾಗಿ ಇಲ್ಲದೆ ಹೋದ್ರೆ, ಅವರ ಬಗ್ಗೆ ಅತ್ಯಂತ ಶ್ರದ್ಧೆಯ ಅದನ್ನ ಸಮಾಜಕ್ಕೆ ಮುಟ್ಟಿಸುವುದು, ಹೀಗೆ ದಕ್ಷಿಣಾ ಜ್ಞಾನ ಸಂದೇಶ, ಜ್ಞಾನವನ್ನ ನಾವು ಅಳವಡಿಸಿಕೊಂಡು ಅದರ ಮೂಲಕ ಮುಂದಿನ ಪೀಳಿಗೆಗೆ ಅದನ್ನು ಮುಟ್ಟಿಸುವ ಮಹಾ ಕೆಲಸವನ್ನ ನಡೆಸಿ ದೇವರ ಪ್ರೀತಿಗೆ ಪಾತ್ರನಾದಾಗ್ಲೇ ನಿಜವಾಗಿಯೂ ಗುರುಗಳ ಮೂಲಕ ಭಗವಂತ ಪ್ರೀತನಾದ್ರೆ ಸಿಗದೇ ಇರುವ ಸಂಗತಿ ಇಲ್ಲ. ಸೈವ ತತ್ರ ಸ್ಥಿತ್ವ ಗುರುವಾದಿಬಿರ್ಭವತಿ. ಭಗವಂತನೇ ಗುರುಗಳಲ್ಲಿ ನಿಂತು ಅವನಿಗೆ ಬೇಕಿರುವಂತಹ ಎಲ್ಲಾ ಸಂಗತಿಗಳನ್ನು ಕೂಡ ಒದಗಿಸ್ತಾನೆ ಅನ್ನೋದಕ್ಕೆ ದೇವರ ಪ್ರತೀಕದಲ್ಲಿ, ಗರ್ಭಗುಡಿಯಲ್ಲಿರುವ ಪ್ರತೀಕಕ್ಕಿಂತ ಅತ್ಯಂತ ಹೆಚ್ಚಿನ ಸ್ಥಾನ ಸನ್ನಿಧಾನ ಇದ್ದು ಫಲ ಕೊಡುವಂಥದ್ದು ಛಲಪ್ರತಿಮೆಯಾಗಿರುವ ಅರಿವಿನಿಂದ ಕೂಡಿದ್ದ ಗುರುಗಳ ಸನ್ನಿಧಾನ. ಅದಕ್ಕೋಸ್ಕರ ಅಷ್ಟು ಮಹತ್ವ ಕೊಟ್ಟರು. ಇಷ್ಟು ಹೇಳಿಯೂ ನನ್ನನ್ನ ಕೆಲವರು ತಿಳಿಯುವುದಿಲ್ಲ ಅನ್ನೋದಕ್ಕೇನು ಕಾರಣ, ಅಥವಾ ಏನು ಆ ತಿಳಿಯದೆ ಇರುವುದರ ಅನರ್ಥ ಅನ್ನೋದನ್ನ ಮುಂದಿನ ಸಾಲಿನಲ್ಲಿ ಹೇಳ್ತಾರೆ. ನಾಳೆ ಮತ್ತೆ ಅದರ ಮುಂದುವರಿದ ಚಿಂತನೆಯನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.